ಧನು ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಬಹಳಷ್ಟು ವಿಳಂಬ ಆಗುವಂಥದ್ದು, ನಿಷ್ಠೂರದ ಹೊರೆ ಹೊತ್ತುಕೊಳ್ಳುವಂಥದ್ದು, ನಿಮ್ಮಲ್ಲಿ ಸೌಮ್ಯವಾಗಿದ್ದು ನೀವು ಸೌಮ್ಯವಾಗಿ ವರ್ತಿಸಿದ್ರು ಸಹಿತ ನಿಮ್ಮನ್ನು ನೋಡುವಂಥವ್ರು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು, ನೀವಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥವ್ರು ಭಾಳಷ್ಟು ನಿಷ್ಠೂರ ಹೊತ್ಕೊಳ್ಳುವಂಥದ್ದು, ನಿಷ್ಠೂರವಾಗಿ ಮಾತಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಧನು ರಾಶಿಯಲ್ಲಿರ್ತಕ್ಕಂಥವರು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿ ಆಲಯಕ್ಕೆ ಹೋಗಿ ಬನ್ನಿ, ಅಥವಾ ನಿಮ್ಮ ಮನೆಯಲ್ಲೇ ಒಂದು ಗಣಪತಿ ವಿಗ್ರಹವನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಅರ್ಕದ ಬೇರು ಅಂದರೆ ಬಿಳಿ ಎಕ್ಕದ ಬೇರನ್ನು ಒಂದಿಷ್ಟು ಮನೆಯಲ್ಲಿ ತಂದಿಟ್ಕೊಂಡು ಆ ಬಿಳಿ ಎಕ್ಕದ ಬೇರಿಗೆ ಒಂದಿಷ್ಟು ಡೈಲಿ ಅರಿಶಿನ ಕುಂಕುಮ ಪೂಜೆ ಮಾಡಿ, ಸಾಧ್ಯವಾದರೆ ಒಂದು ಹನಿ ಜೇನುತುಪ್ಪವನ್ನು ಆ ಬೇರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನೀವು ತೆಗೆದುಕೊಳ್ಳಿ. ಆಗ ಧನುರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಮನಸ್ಸು ಸಮಂಜಸವಾಗಿಲ್ಲ, ನೆಮ್ಮದಿ ಇಲ್ಲ, ಆತಂಕ ಇದೆ. ಒಳಗಿರ್ತಕ್ಕಂಥ ಮಾತನ್ನು ಹೇಳಬೇಕು, ನಿಮ್ಮೊಳಗಿರ್ತಕ್ಕಂಥ ಮನಸ್ಥಿತಿಯನ್ನು ಹಗುರಪಡಿಸ್ಕೋಬೇಕು, ಆದರೆ ನಿಮಗೆ ತತ್ಸಮಾನರು ಯಾರೂ ಸಿಗ್ತಾ ಇಲ್ಲ, ಅಥವಾ ಯಾರ ಥರ ಹೇಳಿಕೊಂಡ್ರೆ ಏನು ವ್ಯತ್ಯಾಸ ಆಗುತ್ತೋ, ಯಾರು ಯಾವ ಥರ ತಿಳ್ಕೊಳ್ತಾರೋ ಈ ಪ್ರಕಾರವಾಗಿ ಬಹಳಷ್ಟು ದ್ವಂದ್ವವಾಗಿ ಆಲೋಚನೆ ಮಾಡ್ತಿರ್ತೀರಿ. ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಇದೆ, ನಿಮ್ಮ ಮನಸ್ಸು ಬಹಳ ಚಂಚಲತೆ ಒಳಗಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿಯನ್ನು ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ. ಎಲ್ಲಾದರೂ ಗುರುಗಳ ನಿಮ್ಮ ಧರ್ಮದ ಗುರುಗಳ ದರ್ಶನ ಮಾಡಿ, ಗುರು ಪಾದಕ ದರ್ಶನ ಮಾಡಿ, ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ನಿಮಗೆ ಯಥಾಶಕ್ತಿ ಒಂದು ಹಣ್ಣು, ಹಂಪಲು, ಒಂಚೂರು ಕೆಂಪು ಕಲ್ಸಕ್ರೇನೋ ಗುರುಗಳ ಆಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವಿನ ಪ್ರಾರ್ಥನೆ ಮಾಡಿ, ಸರ್ವವೂ ಸಹಿತ ಯಾವುದೇ ಏನೇ ಕೆಲಸ ಮಾಡಿದ್ರೂ ಭಗವಂತನ ಪ್ರಾರ್ಥಿಸಬೇಕು, ಭಗವಂತನ ಅಧೀನದಲ್ಲಿರಬೇಕು. ಹಾಗೆ ನೀವು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು, ಗುರುಗಳ ಆರಾಧನೆ ಮಾಡಬೇಕು. ಗುರುವಿನ ಮಾರ್ಗದರ್ಶನ, ಎಲ್ಲರಿಗೂ ನಾವೇ ದೊಡ್ಡವರು, ನಾನು ಹೇಳ್ದಂಗೆ ಆಗಬೇಕು, ನನ್ನಿಂದ ನಡಿಬೇಕು, ಅಥವಾ ನಾನು ಹಾಕಿದ್ದ ಮಾರ್ಗದಲ್ಲೇ ನಡಿಬೇಕು ಅನ್ನೋದಕ್ಕಿಂತ ಹಿರಿಯರ ಮಾರ್ಗದಲ್ಲಿ ನಡೆಯೋಣ, ಗುರುಗಳ ಮಾರ್ಗದರ್ಶನ ತೆಗೆದುಕೊಳ್ಳೋಣ. ನಮಗಿನ ಹಿರಿಯರು ಮತ್ತೊಬ್ಬರಿದ್ದಾರೆ, ಅವ್ರು ಹೇಗೆ ಹೇಳ್ತಾರೋ ಕೇಳೋಣ ಅನ್ನತಕ್ಕಂಥ ಆ ಒಂದು ಒಳ್ಳೆಯ ಮನಸ್ಥಿತಿ ನಡೆದು ತಗ್ಗಿ ಬಗ್ಗಿ ನಡೆದರೆ ಖಂಡಿತ ಕುಂಭರಾಶಿಯವರಿಗೆ ಮತ್ತಷ್ಟು ಹೆಚ್ಚಿನ ಫಲ ಇದೆ. ಹೆಚ್ಚು ಭೂಮಿಯಿಂದ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಂದಿರತಕ್ಕಂಥದ್ದು, ಚಂಚಲತೆ ಒಳಗಾಗುವಂಥದ್ದು, ಹಾಗೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳು ಬಹಳಷ್ಟು ಎದುರಾಗುವಂಥದ್ದು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ, ನಿಮ್ಮ ವೃತ್ತಿ ಧರ್ಮ ಇದರಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಇವತ್ತು ನೀವು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಅಂದರೆ ಒಂದು ಸಣ್ಣ ದೇವಸ್ಥಾನರೂ ಪರವಾಗಿಲ್ಲ, ಅಲ್ಲಿಗೊಂದಿಷ್ಟು ಎಣ್ಣೆ ದೀಪ ಅಥವಾ ಒಂದು ತುಪ್ಪದ ದೀಪ ಹಂಚುವಂಥದ್ದು, ಅಥವಾ ಯಾವುದಾದ್ರೂ ಒಂದಿಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು, ಹಸಿವಿನಿಂದ ಇರತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥದ್ದು. ಸಾಧ್ಯವಾದಷ್ಟು ನೀವೇ ಬಡವ ಅಥವಾ ನನಗೆ ಕಷ್ಟ ಇದೆ, ನನಗೆ ಈ ಸಮಯದಲ್ಲಿ ಏನೂ ಇಲ್ಲ, ನಾನು ಏನು ಕೊಡಲಪ್ಪ ಅನ್ನೋ ಮನಸ್ಥಿತಿ ನಿಮಗಿರ್ಬೋದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್